Hello everyone. Let us see the next part of your module 4, that is the neural networks in this presentation. What is this neural networks? Processing of multiple dimensional requires a lot of computing power. ಅಂದ್ರೆ ನಾವು ಡೇಟಾನ ಮಲ್ಟಿಪಲ್ ಡೈಮೆನ್ಷನ್ ಇಂದ ಕನ್ಸಿಡರ್ ಮಾಡಿದ್ರೆ then the computational power in order to process that particular data is more. ಅಂದ್ರೆ ನಮಗೆ ಕಂಪ್ಯೂಟಿಂಗ್ ಪವರ್ ಜಾಸ್ತಿ ಬೇಕಾಗಿರುತ್ತೆ. ಅಂಡ್ ಯಾವ ಪ್ಯಾರಾಮೀಟರ್ಸ್ ನಾವು ಇನ್ಪುಟ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ ಒಂದು that is a difficult thing. And what are the variation that should be combined and should be raised as a red flag. So these are the things that are difficult. ಒಂದು ಯಾವ ತರ ಇನ್ಪುಟ್ಸ್ ಅಂದ್ರೆ ಯಾವ ತರ ಪ್ಯಾರಾಮೀಟರ್ಸ್ ನ ಇನ್ಪುಟ್ ಆಗಿ ರೇಸ್ ಮಾಡಬೇಕು, ಒಂದು ಇನ್ನೊಂದು ಯಾವ ತರ ನಾವು ವಾಟ್ ಕಂಬೈನ್ ವೇರಿಯೇಷನ್ ಯಾವ ತರ ವೇರಿಯೇಷನ್ಸ್ ನ ಕಂಬೈನ್ ಮಾಡಿದಾಗ ನಾವು ರೆಡ್ ಫ್ಲಾಗ್ ನ ರೇಸ್ ಮಾಡಬೇಕು. ಸೊ ದೀಸ್ ಆರ್ ದಿ ಟೂ ಡಿಫಿಕಲ್ಟೀಸ್. Similarly, with respect to your supervised learning ನಮಗೆ ಗೊತ್ತಿರೋಂಗೆ ಟ್ರೈನಿಂಗ್ ಸೆಟ್ ಇದ್ರೆ ಮಾತ್ರ, that too large set of training set ಇದ್ರೆ ಮಾತ್ರ we can tell that supervised learning is a efficient one. Otherwise, it is not an efficient one. Larger training sets usually led to higher accuracy. ಅಂದ್ರೆ ನಾವು ತುಂಬಾ ಲಾರ್ಜರ್ ಸೆಟ್ ಅಂದ್ರೆ ವಾಟ್ ವಿ ಆರ್ ಕನ್ಸಿಡರಿಂಗ್ ಆಸ್ ಅ ಟ್ರೈನಿಂಗ್ ಸೆಟ್ ಏನ್ ಕನ್ಸಿಡರ್ ಮಾಡ್ತಿದೀವಿ ಅದನ್ನ ನಾವು ತುಂಬಾ ದೊಡ್ಡದಾಗಿ ಕನ್ಸಿಡರ್ ಮಾಡಿದ್ರೆ ನಾವು ಏನ್ ಪ್ರಿಡಿಕ್ಟ್ ಮಾಡ್ತೀವಿ ಅಟ್ ದ ಇನಿಷಿಯಲ್ ಸ್ಟೇಜ್ ಅದು ಅಕ್ಯುರೇಟ್ ಆಗಿ ಇರುತ್ತೆ. ಅಂಡ್ ದಿಸ್ ರಿಕ್ವೈರ್ಮೆಂಟ್ ಇಸ್ ಪಾರ್ಟ್ಲಿ ವಾಟ್ ಮೇಡ್ ML ಫೇಡ್ ಅವೇ somewhat in the 1980s and 1990s. ಆಕ್ಚುಲಿ ನಮಗೆ ML ಅನ್ನೋ ಟೆಕ್ನಾಲಜಿ 1980s ಇಂದ 1990s ಅಲ್ಲಿ ಬಂತು. ಬಟ್ ಈ ಲಾರ್ಜ್ ಸೆಟ್ ಆಫ್ ಟ್ರೈನಿಂಗ್ ಡೇಟಾ ಏನ್ ಬೇಕಿತ್ತು ML ಗೆ ಅಂದ್ರೆ ಈ ಸೂಪರ್ವೈಸ್ ಲರ್ನಿಂಗ್ ಮೆಥಡ್ ಗೆ, ಸೊ ಬಿಕಾಸ್ ಆಫ್ ದಿಸ್ ಥಿಂಗ್ ಇಟ್ ಫೇಡೆಡ್ ಅವೇ ದಿ ML. Training the machine was often too deemed ಅಂದ್ರೆ the cost required in order to train a machine is more and also the complex one. Cost ಜಾಸ್ತಿ ಬೇಕು and the time taken in order to train a machine is also more, and that is a hectic, that is a complex thing. Processing of multi-dimensional data requires a lot of computing power, and there are two difficult things. One, it is to determine what parameters to input. Input ಗೆ ಏನ್ ಪ್ಯಾರಾಮೀಟರ್ಸ್ ನ ಕನ್ಸಿಡರ್ ಮಾಡಬೇಕು. ಇನ್ನೊಂದು ವಾಟ್ ಕಂಬೈನ್ ವೇರಿಯೇಷನ್ ಯಾವ ಕಂಬೈನ್ ವೇರಿಯೇಷನ್ಸ್ ರೆಡ್ ಫ್ಲಾಗ್ ನ ರೇಸ್ ಮಾಡಬೇಕು. ಸೊ ದೀಸ್ ಆರ್ ದಿ ಟೂ ಚಾಲೆಂಜಸ್ ಆರ್ ದಿ ಡಿಫಿಕಲ್ಟೀಸ್ ದಟ್ ವಾಸ್ ಫೇಸ್ಡ್. Similarly, ನಾನು ಸೂಪರ್ವೈಸ್ ಲರ್ನಿಂಗ್ ನ ಕನ್ಸಿಡರ್ ಮಾಡಿದ್ರೆ ಇಟ್ ವರ್ಕ್ಸ್ ಓನ್ಲಿ ವಿತ್ ದಿ ಲಾರ್ಜ್ ಟ್ರೈನಿಂಗ್ ಸೆಟ್. ಅಂಡ್ ಲಾರ್ಜರ್ ಟ್ರೈನಿಂಗ್ ಸೆಟ್ ಏನಾದ್ರೂ ನಾನು ಕನ್ಸಿಡರ್ ಮಾಡಿದ್ರೆ ಹೈಯರ್ ಅಕ್ಯುರೇಸಿ ಅಂದ್ರೆ ಐ ಕ್ಯಾನ್ ಪ್ರಿಡಿಕ್ಟ್ ದಿ ಅಕ್ಯುರೇಟ್ ರಿಸಲ್ಟ್. In the same way, training machines ನಾನು ಬಿಲ್ಡ್ ಮಾಡ್ತಿದ್ದೀನಿ ಅಂತ ಅಂದ್ರೆ it was too expensive. ಅಂದ್ರೆ the cost required in order to train a machine was more and it was a complicated, that is of a complex one. The resulting value of one unit computation can be used directly. ಅಂದ್ರೆ ಅದನ್ನ ಡೈರೆಕ್ಟ್ ಆಗಿ ನಾನು ಔಟ್ಪುಟ್ ಅಂತ ಯೂಸ್ ಮಾಡ್ಬೋದು, ಅಥವಾ ಆ ಔಟ್ಪುಟ್ ನಾನು ಏನ್ ಮಾಡ್ತೀನಿ ಆ 1 ಯೂನಿಟ್ ನ ಇನ್ನೊಂದಕ್ಕೆ ಇನ್ಪುಟ್ ಆಗಿ ಫೆಡ್ ಮಾಡ್ತೀನಿ for further processing to occur. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸಿಂಗ್ ಆದಾಗ ಒಂದು ಸ್ಟೆಪ್ ಔಟ್ಪುಟ್ ನ ಇನ್ನೊಂದು ಸ್ಟೆಪ್ ಇನ್ಪುಟ್ ಆಗಿ ಕನ್ಸಿಡರ್ ಮಾಡ್ತೀನಿ. ಅದೇ ತರ ಲಾಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, the thing what it has been computed will be directly considered as a result. In this case, the neural network is said to have several layers. And then with respect to the neural network, we have several layers. ಅಂದ್ರೆ ಇದು ಲೇಯರ್ಸ್ ಅಲ್ಲಿ ವರ್ಕ್ ಆಗತ್ತೆ ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ನ್ಯೂರಲ್ ನೆಟ್ವರ್ಕ್ ಅಲ್ಲಿ ಏನಾದ್ರೂ ಪ್ರಾಸೆಸಿಂಗ್ ಮಾಡ್ತಿದ್ದೀನಿ, ಒಂದು ಹ್ಯೂಮನ್ ಫೇಸ್ ನ ರೆಕಗ್ನೈಸ್ ಮಾಡಬೇಕು ಅಂತ ಅಂದ್ರೆ, ಅಥವಾ ಹ್ಯೂಮನ್ ಇಮೇಜ್ ನ ರೆಕಗ್ನೈಸ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಕಾನ್ಸೆಪ್ಟ್ ನಾನು ನ್ಯೂರಲ್ ನೆಟ್ವರ್ಕ್ ಟೆಕ್ನಾಲಜಿ ಯೂಸ್ ಮಾಡಿ ಬಿಲ್ಡ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ಫಸ್ಟ್ ಲೇಯರ್ ಅಲ್ಲಿ ನಮ್ಗೆ 2 ಯೂನಿಟ್ ಬರುತ್ತೆ. ದಟ್ ಡಿಟರ್ಮೈನ್ಸ್ ವೆದರ್ ದ ಇಮೇಜ್ ಹ್ಯಾಸ್ ಅ ಸ್ಟ್ರೇಟ್ ಲೈನ್ ಅಂಡ್ ದಿ ಶಾರ್ಪ್ ಆಂಗಲ್ಸ್. ಒಂದು ಸ್ಟ್ರೇಟ್ ಲೈನ್ ಇದೆಯಾ ಅಥವಾ ಶಾರ್ಪ್ ಆಂಗಲ್ ಎಲ್ಲಿ ಏನಕ್ಕೆ ನಾವು ಈ ತರ ಕನ್ಸಿಡರ್ ಮಾಡ್ತಾ ಇದೀವಿ ಸ್ಟ್ರೇಟ್ ಲೈನ್ಸ್ ಮತ್ತೆ ಶಾರ್ಪ್ ಆಂಗಲ್ಸ್ ಅಂತ ಅಂದ್ರೆ, because vehicles commonly have straight lines and sharp angles and human figures do not. ಅಂದ್ರೆ ಹ್ಯೂಮನ್ ಫಿಗರ್ಸ್ ಅಂದ್ರೆ ವೆಹಿಕಲ್ಸ್ ಅಲ್ಲಿ ಸ್ಟ್ರೇಟ್ ಲೈನ್ಸ್ ಇರುತ್ತೆ ಅಥವಾ ಶಾರ್ಪ್ ಆಂಗಲ್ಸ್ ಇರುತ್ತೆ.
ಬಟ್ ಹ್ಯೂಮನ್ ಫಿಗರ್ಸ್ ನ ಕನ್ಸಿಡರ್ ಮಾಡಿದ್ರೆ ಅಥವಾ ಹ್ಯೂಮನ್ ಇಮೇಜ್ ನ ಕನ್ಸಿಡರ್ ಮಾಡಿದ್ರೆ ಐ ಮೇ ನಾಟ್ ಫೈಂಡ್ ಔಟ್ ಎನಿ ಸ್ಟ್ರೇಟ್ ಲೈನ್ಸ್ ಇನ್ ದಿ ಶಾರ್ಪ್ angles. So in the first layer we will find out the two units, that is the straight lines and the sharp angles. If the image passes the first layer successfully ಅಂದ್ರೆ ಅಲ್ಲಿ ನಮಗೆ ಯಾವುದೇ ತರ ಸ್ಟ್ರೇಟ್ ಲೈನ್ ಅಥವಾ ಶಾರ್ಪ್ ಆಂಗಲ್ ಸಿಕ್ಕಿಲ್ಲ ಅಂತ ಅಂದ್ರೆ ಬಿಕಾಸ್ ದೇರ್ ಆರ್ ನೋ ಆರ್ ಓನ್ಲಿ ಸ್ಮಾಲ್ ಪರ್ಸೆಂಟೇಜ್ ಆಫ್ ಶಾರ್ಟ್ ಆಂಗಲ್ಸ್ ಇನ್ ಸ್ಟ್ರೇಟ್ ಲೈನ್ಸ್ ಅಂದ್ರೆ ನಾವು ಸೆಕೆಂಡ್ ಲೇಯರಿಗೆ ಹೋಗ್ತೀವಿ. ಫಸ್ಟ್ ಲೇಯರ್ ಅಲ್ಲಿ ನನಗೆ ಯಾವ್ದಾದ್ರು ಸ್ಟ್ರೇಟ್ ಲೈನ್ಸ್ ಅಥವಾ ಶಾರ್ಪ್ ಆಂಗಲ್ಸ್ ಸಿಕ್ಕಿದ್ರೆ ಇಫ್ ಐ ಐಡೆಂಟಿಫೈ ದೋಸ್ ಥಿಂಗ್ಸ್ then I may tell that it is not a human image. In the second layer I will be looking for different features ಅಂದ್ರೆ ಆ ಇಮೇಜ್ ಅಲ್ಲಿ ಫೇಸ್ ಇದೆಯಾ ಅಥವಾ ಆರ್ಮ್ಸ್ ಅಂದ್ರೆ ಹ್ಯೂಮನ್ ಬಾಡಿ ಸ್ಟ್ರಕ್ಚರ್ಸ್ ಏನಿದೆಯೋ ಅದಿದ್ಯಾ ಅಂದ್ರೆ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ದೋಸ್ ಹ್ಯೂಮನ್ ಬಾಡಿ ಅಂತ ಹೇಳ್ತೀವಿ. ಅಂಡ್ ದೆನ್ ಇಫ್ ದೇರ್ ಇಸ್ ಎನಿ ಪ್ರೆಸೆನ್ಸ್ ಆಫ್ ದೋಸ್ human features ಅಂದ್ರೆ human features like your face, ear, I mean arms, legs, hands ಈ ತರ ಏನಾದ್ರು ಫೀಚರ್ಸ್ ಇದೆ ಅಂತ ಅಂದ್ರೆ then I'll move on to the third layer. Third layer might be comparing the image to image ಅಂದ್ರೆ ಒಂದಷ್ಟು ಲಾರ್ಜ್ ಸೆಟ್ ಆಫ್ ಇಮೇಜ್ ಜೊತೆ ನಾನು ಕಂಪೇರ್ ಮಾಡ್ತಾ ಇರ್ತೀನಿ. ಬಿಕಾಸ್ ಅನಿಮಲ್ಸ್ ಅಥವಾ ಒಂದಷ್ಟು ಟಾಯ್ಸ್ ಫೋಟೋನ ಕನ್ಸಿಡರ್ ಮಾಡಿದ್ರೆ ವೇರ್ ಇಟ್ ವಿಲ್ ಹ್ಯಾವ್ ದಿ ಫೇಸ್, ಆರ್ಮ್ಸ್, ಲೆಗ್ಸ್, ಹ್ಯಾಂಡ್ಸ್ ಆಸ್ ಎಕ್ಸೆಟ್ರಾ. ನಾವು ಹ್ಯೂಮನ್ ಬಾಡಿನಲ್ಲಿ ಏನೇನು ಫೀಚರ್ಸ್ ಕನ್ಸಿಡರ್ ಮಾಡಿದ್ವಿ ಅದೇ ತರ ಫೀಚರ್ಸ್ ಅನಿಮಲ್ಸ್ ಅಲ್ಲೂ ಇರುತ್ತೆ. ಬಿಕಾಸ್ ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು ಇಲ್ಲಿ ಇಮೇಜ್ ಟು ಇಮೇಜ್ ಕಂಪ್ಯಾರಿಸನ್ ಮಾಡಿದಾಗ ವಿ ವಿಲ್ ಕನ್ಕ್ಲೂಡ್ ದಟ್ ದಿ ಶೇಪ್ of a human andre based on the human shape we will be telling whether that image is of a human or not. And the great efficiency of neural network ಏನಂತ ಅಂದ್ರೆ one ಯೂನಿಟ್ ಆಗಿ ನಾವು ಡಿವೈಡ್ ಮಾಡ್ತಿರೋದ್ರಿಂದ the processing of the data is a easy thing or a simple test. Each unit process a simple test and therefore computation is a quite fast. ಅಂದ್ರೆ ಸಿಂಪಲ್ ಆಗಿರೋದ್ರಿಂದ ಸಿಂಪಲ್ ಅನ್ನೋದಕ್ಕಿಂತ ನಾವಿಲ್ಲಿ ಡಿಫ್ರೆಂಟ್ ಲೇಯರ್ಸ್ ಕನ್ಸಿಡರ್ ಮಾಡಿರೋದ್ರಿಂದ ಅಥವಾ ಲೇಯರ್ ಆರ್ಕಿಟೆಕ್ಚರ್ ನಾವು ನ್ಯೂರಲ್ ನೆಟ್ವರ್ಕ್ಸ್ ಅಲ್ಲಿ ಯೂಸ್ ಮಾಡ್ತಿರೋದ್ರಿಂದ it is of a simple one and it is a computational computing the data with respect to your neural network is a easy thing. Next we have an example how it is being done in a step-by-step manner. First, how neural networks recognize a dog in a photo. So for that first we have to give the training phase. During the training phase we have to fed, means the data set should be a large one. So here we will be feeding thousands of data of various different images ಅಂದ್ರೆ ಬೇರೆ ಬೇರೆ ಅನಿಮಲ್ಸ್ ಆಗ್ಬೋದು ಅಥವಾ ಸಿಮಿಲರ್ ಡಾಗ್ ಫೋಟೋಸ್ನ ನಾವು ಇನ್ಪುಟ್ ಆಗಿ ಅಲ್ಲಿ ಫೆಡ್ ಮಾಡ್ತಾ ಇದೀವಿ. ಸೊ that input will be given. Here we will make using of the unlabeled images shown in to the pre-trained network. Pre-trained network ಗೆ ನಾವು ಇಲ್ಲಿ unlabeled thing ನ ಹೇಳ್ತಾ ಇದೀವಿ. After that, after giving the input at the first layer ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಡಿಫ್ರೆಂಟ್ ಶೇಪ್ಸ್ ಯಾವ ತರ ಇದೆ ಬೇಸ್ಡ್ ಆನ್ ದ ಶೇಪ್ಸ್ ಆಗ್ಬೋದು ಅಥವಾ ಆ ಇಮೇಜ್ ಎಡ್ಜಸ್ ಈ ತರ ಒಂದು ಡಿಸ್ಟಿಂಕ್ಷನ್ಸ್ ನ ಫೀಚರ್ಸ್ ನ ಕನ್ಸಿಡರ್ ಮಾಡಿ ವಿ ಆರ್ ಗೋಯಿಂಗ್ ಟು ಡಿಫ್ರೆನ್ಶಿಯೇಟ್ ದಿ ಅನಿಮಲ್ಸ್. ಅಂಡ್ ದ ಸೆಕೆಂಡ್ ಲೇಯರ್ ದಟ್ ಇಸ್ ದಿ ಹೈಯರ್ ಲೇಯರ್ಸ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಬೇಸ್ಡ್ ಆನ್ ದಿ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ಸ್ ಅಂದ್ರೆ ಆ ಪರ್ಟಿಕ್ಯುಲರ್ ಡಾಗ್ ಫೀಚರ್ಸ್ ಏನ್ ಬರುತ್ತೆ ಅಥವಾ ಅದ್ರ ಡಾಗ್ ಸ್ಟ್ರಕ್ಚರ್ ಏನ್ ಬರುತ್ತೆ ಆ ಬೇಸಿಸ್ ಮೇಲೆ ನಾವು ಇಲ್ಲಿ ನ್ಯೂರಾನ್ಸ್ ನ ರೆಸ್ಪಾಂಡ್ ಮಾಡೋ ತರ ಮಾಡ್ತಾ ಇದೀವಿ. After classifying based on the complex structure we will have the last layer, that is the top layer. Here neurons will respond to highly complex and the abstract concept which will identify the different animals. Andre based on the comparison of two different images we can tell whether it is of a dog photo or not. So this output will predict that 90% the output will predict as a dog image and 10% it may predict as the wolf. So based on the training the accuracy rate is of 90% and the inaccuracy rate, that is the system or the neural network may fail on the rate of 10% in order to recognize whether it is a dog image or not.
we have a weight ಅಂತ ಅಂದ್ರೆ ಲೈಕ್ ಬೇಸ್ಡ್ ಆನ್ ದ ಕೀ ಕಾಂಪೊನೆಂಟ್ಸ್ ನಾವೇನ್ ಮಾಡ್ತೀವಿ, ನಮ್ಮ ಹತ್ರ ಇರುವಂತ ಇನ್ಫಾರ್ಮೇಶನ್ ನ ಡಿವೈಡ್ ಮಾಡ್ತೀವಿ ಅಂಡ್ ಫಾರ್ ಈಚ್ ಕೀ ಕಾಂಪೊನೆಂಟ್ ವಿ ವಿಲ್ ಅಸೈನ್ ಸಮ್ ವೇಟ್. ಅಂದ್ರೆ ಒಂದು ಕೀ ಕಾಂಪೊನೆಂಟ್ ಅಥವಾ ಪ್ಯಾರಾಮೀಟರ್ ಆರ್ ಫೀಚರ್ ನಾವೇನ್ ಕನ್ಸಿಡರ್ ಮಾಡ್ತೀವಿ ಅದಕ್ಕೆ ಒಂದು ವೇಟ್ ನ ನಾವು ಕನ್ಸಿಡರ್ ಮಾಡ್ತೀವಿ. The weight compared together will decide the classification of this information, where ಯಾವ ತರ ಡಿವೈಡ್ ಮಾಡ್ತೀವಿ ಅಂತ ಅಂದ್ರೆ there should be no straight line. ನಾವು ಒಂದು ಹ್ಯೂಮನ್ ಫೇಸ್ ನ ರೆಕಗ್ನಿಷನ್ ಮಾಡಕ್ಕೆ ಅಥವಾ ಹ್ಯೂಮನ್ ಸ್ಟ್ರಕ್ಚರ್ ನ ರೆಕಗ್ನೈಸ್ ಮಾಡಕ್ಕೆ ಏನ್ ಕನ್ಸಿಡರ್ ಮಾಡಿದ್ವಿ ಅದೇ ತರ ಅದರಲ್ಲಿ ನಾವು ನೋ ಸ್ಟ್ರೇಟ್ ಲೈನ್ಸ್ ಅನ್ನೋ ಒಂದು ಕಾಂಪೊನೆಂಟ್, ಇನ್ನೊಂದು ಫೇಸ್, ಇನ್ನೊಂದು ಸ್ಮೈಲ್, ಈ ಮೂರು ಇದ್ರೆ we will be telling that it is a human image. In the same way, when the result of the layer, ಒಂದು ಲೇಯರ್ ಇಂದ ಇನ್ನೊಂದು ಲೇಯರ್ಗೆ ನಾನು ಫೆಡ್ ಮಾಡ್ತಿದ್ದೀನಿ ಅಂತಂದ್ರೆ ಆ ಪ್ರಾಸೆಸ್ ನಾನು ಡೀಪ್ ಲರ್ನಿಂಗ್ ಅಂತ ಹೇಳ್ತೀನಿ. ಡೀಪ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಇಟ್ ಹ್ಯಾಸ್ ಮೋರ್ ದ್ಯಾನ್ ಅ ಸಿಂಗಲ್ ಲೇಯರ್. ಅಂದ್ರೆ ಒಂದೇ ಲೇಯರ್ ಇಂದ ಜಸ್ಟ್ ಬೈ ಒನ್ ಲೇಯರ್ ಇಫ್ ಐ ಆಮ್ ಗೆಟಿಂಗ್ ದ ಔಟ್ಪುಟ್ ದೆನ್ that is not a deep learning. If the input of the one layer is being given to the output of a one layer is being given as the input to the other layer, then it is called as a deep learning. One of the advantage of this deep learning ಏನಂತ ಅಂದ್ರೆ more layers ಇದ್ರೆ ನನಗೆ accuracy ಜಾಸ್ತಿ ಇರುತ್ತೆ and representation of data is also a good thing. ಅಂದ್ರೆ ಈಸಿಯಾಗಿ ನೀಟಾಗಿ ನಾನು ರೆಪ್ರೆಸೆಂಟೇಷನ್ ಮಾಡ್ಬೋದು ಡೇಟಾನ and processing ಇಂಟರ್ಮೀಡಿಯೇಟ್ ಅಲ್ಲಿ ನೀಟಾಗಿ ಪ್ರೊಸೆಸಿಂಗ್ ಆಗತ್ತೆ ಡೇಟಾ ಅದು. ಅಟ್ ಈಚ್ ಲೇಯರ್ ಡೇಟಾನ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಫಾರ್ಮ್ಯಾಟ್ ಮಾಡ್ತೀವಿ and it will be utilized by the next layer. This process will increases the efficiency by giving the accurate result at the end. ಅಂದ್ರೆ overall result ಏನ್ ಬರುತ್ತೋ that will be of a efficient one. Next topic we have here is the machine learning and getting intelligence from the big data. Big data na use ಮಾಡಿ ನಾವು ಹೆಂಗೆ machine learning ಮತ್ತೆ ಈ intelligence concept ನ ಯೂಸ್ ಮಾಡ್ತೀವಿ. When the principle of machine learning are clear, ನಾವು ಯಾವ principles ನ ಯೂಸ್ ಮಾಡ್ತಿದೀವಿ ಅನ್ನೋದು ಕ್ಲಿಯರ್ ಆಗಿದೆ ಅಂತ ಅಂದ್ರೆ the application to IoT becomes obvious. The difficulty resides in determining the right algorithm. ನಾವು ಯಾವ ಅಪ್ಲಿಕೇಶನ್ ಯಾವ ಅಲ್ಗಾರಿದಮ್ ಅಥವಾ ಯಾವ ಸಿಸ್ಟಮ್ಗೆ ಯಾವ ಅಲ್ಗಾರಿದಮ್ ನ ಯೂಸ್ ಮಾಡ್ತಿದೀವಿ ಅನ್ನೋದು ನಾವು ಕರೆಕ್ಟ್ ಆಗಿ ಚೂಸ್ ಮಾಡಿದ್ರೆ we will have the efficient system and the right learning model for each use. Learning models ಕರೆಕ್ಟ್ ಆಗಿರಬೇಕು. Such analysis goes beyond the scope, but it can be useful to organize ML operations into two broad groups. ಬ್ರಾಡ್ ಸಬ್ ಗ್ರೂಪ್ಸ್, ಎರಡು ತರ ಗ್ರೂಪ್ಸ್ ಬರುತ್ತೆ. ಒಂದು ಲೋಕಲ್ ಲರ್ನಿಂಗ್, ಇನ್ನೊಂದು ರಿಮೋಟ್ ಲರ್ನಿಂಗ್. ಎರಡು ಗ್ರೂಪ್ ಬರುತ್ತೆ ML ಅಲ್ಲಿ. ಸೊ ಲೆಟ್ us see what is this local learning and remote learning. ಕಮಿಂಗ್ ಟು ದಿಸ್ ಲೋಕಲ್ ಲರ್ನಿಂಗ್ ಅಂತ ಅಂದ್ರೆ ಇದರಲ್ಲಿ ನಾವು ಡೇಟಾನ ಗ್ರೂಪ್ ಅಂದ್ರೆ ಕಲೆಕ್ಟ್ ಮಾಡ್ತೀವಿ. ಇಟ್ ವಿಲ್ ಬಿ ಪ್ರೊಸೆಸ್ ಅಟ್ ದಿ ಲೋಕಲ್ ಎಲ್ಲಿರಂದ್ರೆ ಅಲ್ಲಲ್ಲೇ ನಾವು ಡೇಟಾನ ಪ್ರೊಸೆಸ್ ಮಾಡ್ತಾ ಇರ್ತೀವಿ. ದಟ್ ಕುಡ್ ಬಿ ಇನ್ ದ ಐದರ್ ಸೆನ್ಸಾರ್ ಇಟ್ ಸೆಲ್ಫ್, ಎಡ್ಜ್ ನೋಟ್ಸ್ ಅಲ್ಲೇ ಆಗ್ಬೋದು ಅಥವಾ ಗೇಟ್ ವೇ ನಲ್ಲೇ ನಾವೇನ್ ಮಾಡ್ತಾ ಇರ್ತೀವಿ, ವಿ ವಿಲ್ ಬಿ collecting the data and we will be processing there itself, that is locally. So it is called as local learning. Next we have the remote learning ಅಂತಂದ್ರೆ ಸೆಂಟ್ರಲ್ ಅಲ್ಲಿ ಆಗೋದು, ಅಂದ್ರೆ ಸರ್ವರ್. The data will be collected and it will be sent to the central computing unit, that could be your cloud or the server, and in the server or the cloud we will be processing the data. So it is called as the remote learning. So these are the two types which comes under the ML. Regardless of the location where the data has been processed, common applications of ML for IoT revolve around four major domains. ನಾವು ಎಲ್ಲಿ ಪ್ರಾಸೆಸಿಂಗ್ ಮಾಡ್ತಾ ಇದೀವಿ ಡೇಟಾನ, ಐದರ್ ಲೋಕಲ್ ಕಂಪ್ಯೂಟಿಂಗ್, ಲೋಕಲ್ ಲರ್ನಿಂಗ್ ಅಲ್ಲಿ ಅಥವಾ ಲೋಕಲ್ ಅಲ್ಲಿ ನಾವು ಪ್ರಾಸೆಸ್ ಮಾಡ್ತಾ ಇದೀವ ಅಥವಾ ರಿಮೋಟ್ ಲೊಕೇಶನ್ ಅಲ್ಲಿ ಡೇಟಾನ ಪ್ರಾಸೆಸ್ ಮಾಡ್ತಿದೀವ ಅನ್ನೋದು ಬಿಟ್ಟು we have four major domains where some of the common applications of ML will be given for the IoT. ಯಾವ್ದು four major domains ಅಂದ್ರೆ, the first one we have the monitoring, second one we have here is the behavioral control, third one is the operations optimization, fourth one is self-healing and self-optimization. So these are the four major techniques which revolve for the common applications of machine learning. The first one here we have is the monitor, where the smart objects itself monitor the environment where they operate. ಸ್ಮಾರ್ಟ್ ಆಬ್ಜೆಕ್ಟ್ಸ್ ಏನ್ ಮಾಡುತ್ತೆ, ಎನ್ವಿರಾನ್ಮೆಂಟ್ ನ ಮಾನಿಟರ್ ಮಾಡ್ತಾ ಇರುತ್ತೆ, ಎಲ್ಲಿ ಅದನ್ನ ನಾವು ಯೂಸ್ ಮಾಡ್ತಿರ್ತೀವಿ. ದ ಡೇಟಾ ಹ್ಯಾಸ್ ಬಿನ್ ಪ್ರಾಸೆಸ್ ಟು ಬೆಟರ್, ಅಂದ್ರೆ
ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಬೇಸ್ಡ್ ಆನ್ ದ ಕಂಡೀಷನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಆಪರೇಷನ್ ವಿ ವಿಲ್ process the data. These conditions can refers to external factors. External factors ಅಂದ್ರೆ ಅದು temperature, pressure, humidity, etc. or to the operational internal factors. External factors ಅಂತ ಅಂದ್ರೆ the environmental factors like your temperature, humidity, pressure, etc. In the same way, internal factors na consider ಮಾಡಿದ್ರೆ it could be like your pressure on a pump, the viscosity of oil flowing in a pipe and so on. ಇದು internal factors ಆಗುತ್ತೆ. ML can be used with monitoring to detect early failure conditions by making use of k-means deviations. And the group ಮಾಡ್ಕೊಂಡು we can detect the defects or the issues which are present in that particular device and we can overcome that. ಅದು ಒಂದಕ್ಕೆ ಏನಕ್ಕೆ ಮಾನಿಟರಿಂಗ್ ಮಾಡ್ತಿರ್ಬೇಕು ಅಂದ್ರೆ in order to detect the failures at the early stage. ಇನ್ನೊಂದಕ್ಕೆ ಏನಕ್ಕೆ ಸೆಕೆಂಡ್ ಥಿಂಗ್ ಏನಂತ ಅಂದ್ರೆ in order to evaluate the device or the system better evaluate the environment such as shape recognition for a robot automatically sorting material or picking goods in a warehouse or a supply chain. ಎರಡಕ್ಕೋಸ್ಕರ ಒಂದು early failures na detect ಮಾಡಕ್ಕೆ ಇನ್ನೊಂದು in order to have the better evaluation. So monitoring will be done by your smart objects and data will be processed in order to have the better understanding of the operational conditions, and the conditions could be either your external conditions and the internal factors or the conditions. Coming to your external factors, we can have the temperature, pressure, humidity, etc. In the same way, if I consider the internal factors, that could be your pressure of a pump or the viscosity ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಫ್ಲೋ ಆಗ್ತಿದೆ ಅದನ್ನ ಕನ್ಸಿಡರ್ ಮಾಡಕ್ಕೆ ಐ ಮೇ ಕನ್ಸಿಡರ್ ದಿ ವಿಸ್ಕಾಸಿಟಿ. ಸೊ ನಾನು ಎಮ್ ಎಲ್ ಅಲ್ಲಿ ಈ ಮಾನಿಟರಿಂಗ್ ಕಾನ್ಸೆಪ್ಟ್ ನ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಎರಡು ಕನ್ಸಿಡರೇಷನ್ಗೋಸ್ಕರ ನಾನು ಮಾನಿಟರಿಂಗ್ ಅನ್ನೋದನ್ನ ಇಲ್ಲಿ ಕನ್ಸಿಡರ್ ಮಾಡ್ತಿದ್ದೀನಿ. ಫಸ್ಟ್ ಒನ್ ಏನಂದ್ರೆ failures na early stage ಅಲ್ಲಿ ಡಿಟೆಕ್ಟ್ ಮಾಡೋದಕ್ಕೋಸ್ಕರ I may go for monitoring, and the second one is in order to have the better evaluation process I will go for this monitoring with your machine learning concept. Next I have here is the behavior control. What is this behavior control? Actually monitoring commonly works in conjunction with your behavioral control. Monitoring ಮತ್ತೆ ಈ behavioral control ಎರಡೂನು conjunction ಅಂದ್ರೆ both will be working together. When a given set of parameters reach a target threshold ಅಂದ್ರೆ ಇವಾಗ ಒಂದು temperature ನ ಕನ್ಸಿಡರ್ ಮಾಡ್ತೀನಿ, ಅದು threshold value ನ ರೀಚ್ ಆಗಿದೆ ಅಂತ ಅಂದ್ರೆ then that is supervised or learned dynamically. ಅಂದ್ರೆ unsupervised ಆಗಾದ್ರೂ ಆಗ್ಬೋದು ಅಥವಾ ಸೂಪರ್ವೈಸ್ಡ್ ಆಗಾದ್ರೂ ಆಗ್ಬೋದು. ಸೂಪರ್ವೈಸ್ಡ್ ಅಂತ ಅಂದ್ರೆ ನಾವು ಮುಂಚೆನೆ ಸೆಟ್ ಮಾಡಿರ್ತೀವಿ. ಅನ್ಸೂಪರ್ವೈಸ್ಡ್ ಅಂತ ಅಂದ್ರೆ ಇಟ್ ಕುಡ್ ಬಿ ಡೈನಾಮಿಕಲ್ ಒನ್ ಥ್ರೂ ದ ಡಿವಿಯೇಷನ್ ಫ್ರಮ್ ಮೀನ್ ವ್ಯಾಲ್ಯೂ ಏನ್ ಕ್ಯಾಲ್ಕುಲೇಟ್ ಮಾಡ್ತೀನಿ ಅದಕ್ಕಿಂತ ಜಾಸ್ತಿ ಆದ್ರೆ ಸೊ ಆ ಬೇಸಿಸ್ ಮೇಲೆ ಏನ್ ಮಾಡ್ತೀವಿ, ವಿ ಕ್ಯಾನ್ ಅಪ್ಲೈ ದಿ ಮಾನಿಟರಿಂಗ್ ಫಂಕ್ಷನ್ಸ್ ಇನ್ ಆರ್ಡರ್ ಟು ಜನರೇಟ್ ಅಂಡ್ ಅಲ್ರಾಮ್. ಫಾರ್ ಎಕ್ಸಾಂಪಲ್ ಆಸ್ ವಿ ಹ್ಯಾವ್ ಸೀನ್, ಇವಾಗ ಒಂದು ಇಂಜಿನ್ದು ಟೆಂಪರೇಚರ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಐ ಮೀನ್ ದಟ್ ಇಂಜಿನ್ ಓವರ್ ಹೀಟ್ ಆಗತ್ತೆ ಅಂತ ಹೇಳ್ತೀವಿ. ಅದೇ ತರ ಏನಾಗುತ್ತೆ, ಇಂಜಿನ್ ಓವರ್ ಹೀಟ್ ಆದ್ರೆ ಇಂಜಿನ್ ಮೇ ಫೇಲ್. ಸೊ ಅಂತ ಟೈಮಲ್ಲಿ ಐ ಕ್ಯಾನ್ ಮಾನಿಟರ್ ದೋಸ್ ಫಂಕ್ಷನ್ಸ್ ಅಥವಾ ಈ ಬಿಹೇವಿಯರ್ ಅಂದ್ರೆ ಆ ಇಂಜಿನ್ ಟೆಂಪರೇಚರ್ ಅನ್ನೋ ಪ್ಯಾರಾಮೀಟರ್ ಬಿಹೇವಿಯರ್ ಯಾವ ತರ ಚೇಂಜ್ ಆಗ್ತದೆ ಅಂತ ಕನ್ಸಿಡರ್ ಮಾಡಿ I can generate an alarm if the temperature goes beyond the threshold value. This alarm can relate to a human also, but more efficient and more advanced system would trigger a corrective action. ಯಾವ ತರ ಅಂದ್ರೆ ಹ್ಯೂಮನ್ ಹೇಳ್ಬೋದು, ಮ್ಯಾನ್ಯಲ್ ಆಗಿ ಆ ಅಲ್ರಾಮ್ ಬೇಸಿಸ್ ಮೇಲೆ ಹ್ಯೂಮನ್ ಆಕ್ಷನ್ ಪರ್ಫಾರ್ಮ್ ಮಾಡ್ಬೋದು. ಬಟ್ ಅದಕ್ಕಿಂತ ಬೆಸ್ಟ್ ವೇ ಏನಂತ ಅಂದ್ರೆ ಕರೆಕ್ಟ್ ಆಕ್ಷನ್ ಆಗೋ ತರ ನಾವು ಅಲ್ರಾಮ್ ನ ಟ್ರಿಗರ್ ಮಾಡಬೇಕು. ಸಚ್ ಆಸ್ ಇನ್ಕ್ರೀಸಿಂಗ್ ದಿ ಫ್ಲೋ ಆಫ್ ಫ್ರೆಶ್ ಏರ್ ಇನ್ ದ ಮೈನ್ ಟ್ಯೂನಲ್. ಮೈನಿಂಗ್ ಮಾಡುವಾಗ ಫ್ರೆಶ್ ಏರ್ ಬರೋ ತರ ಅಂದ್ರೆ ಫ್ಲೋ ಆಫ್ ಫ್ರೆಶ್ ಏರ್ ನ ಜಾಸ್ತಿ ಮಾಡೋ ತರ ಆಗ್ಬೋದು. ಟರ್ನಿಂಗ್ ದ ರೋಬೋಟ್ ಆರ್ಮ್ ಆರ್ ರೆಡ್ಯೂಸಿಂಗ್ ದ ಆಯಿಲ್ ಪ್ರೆಷರ್ ಇನ್ ದ ಪೈಪ್. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿ ಅಲ್ರಾಮ್. Next we have the operation optimization. Considering this operation optimization based on the behavior control, it will take the action or it will perform some of the action based on the behavior of the parameters, and the behavioral control
will be changed. That means we will assume that the behavior will be changing based on the threshold value what we have set. ಅಂದರೆ ಥ್ರೆಶೋಲ್ಡ್ ವ್ಯಾಲ್ಯೂ ನಾವೇನು ಸೆಟ್ ಮಾಡಿದ್ದೀವಿ ಅದಕ್ಕಿಂತ ಬಿಯಾಂಡ್ ಆದಾಗ ನಾವೇನು ಹೇಳ್ತೀವಿ the thing or the behavior of that particular device is completely changing. However, analyzing the data can leads to the change. ನಾವು ಡೇಟಾನ ಅನಲೈಸ್ ಮಾಡೋಂಥ ಟೈಮಲ್ಲಿ ಇಟ್ ಲೀಡ್ಸ್ ಟು ದಿ ಚೇಂಜ್ ವಿಚ್ ಇಂಪ್ರೂವ್ಸ್ ದಿ ಕಂಪ್ಲೀಟ್ ಪ್ರಾಸೆಸ್. ಅಂದರೆ ಎಲ್ಲ ಕಂಪ್ಲೀಟ್ ಪ್ರಾಸೆಸ್ನ ಇಂಪ್ರೂವ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ಒಂದು ವಾಟರ್ ಪ್ಯೂರಿಫಿಕೇಶನ್ ಪ್ಲಾಂಟ್ನ ಕನ್ಸಿಡರ್ ಮಾಡಿದ್ರೆ where we can have some of the parameters based on some of the factors like monitor the efficiency of the purification process will be based on the factors like the chemical that is either based on from a company or from company B, and what is the temperature the factory is using and associated to what stirring mechanism, that is the speed and the depth. In the same way, neural networks can combine multiple of such items in order to have, or which neural networks can combine the multiple units of data in a single layer or several layers, as we have studied about this particular thing in the previous slides. If it is of in the several layers, then that is called as your deep learning method. Why it will make use of either in one or several layers is to estimate the best chemical and stirring mix for a target air temperature. ಅಂದರೆ ನಮ್ಮದು ಟಾರ್ಗೆಟ್ ಏರ್ ಟೆಂಪರೇಚರ್ ಏನಿರುತ್ತೋ ಅದಕ್ಕೆ ನಾವು ರೀಚ್ ಆಗಬೇಕಂತ ಅಂದರೆ ಇಟ್ ವಿಲ್ ಮೇಕ್ ಯೂಸ್ ಆಫ್ ದಿಸ್ ಸೆವರಲ್ ಲೇಯರ್. The intelligence can help the plant reduce its consumptions of chemicals while still operating at the same purification efficiency level. As a result of the learning, behavior control results in different machine actions, which means the plant will reduce its ಅಂದರೆ ಕೆಮಿಕಲ್ ಪ್ಲಾಂಟ್ಸ್ ಏನು ಮಾಡುತ್ತೆ ಅವಾಗ ಕೆಮಿಕಲ್ಸ್ನ ಅದು ಅಂದರೆ ಕನ್ಸಂಪ್ಷನ್ ಮಾಡೋದನ್ನ ಕಮ್ಮಿ ಮಾಡುತ್ತೆ. ವೇರ್ ಅವಾಗ ಏನಾಗುತ್ತೆ ಇಟ್ ವಿಲ್ ಪ್ರೊವೈಡ್ ದ ಟಾರ್ಗೆಟ್ ಅಂದರೆ ಏರ್ನ ಕರೆಕ್ಟಾಗಿ ಪ್ರೊವೈಡ್ ಮಾಡುತ್ತೆ. ಸೊ ಇಟ್ ವಿಲ್ ಹೆಲ್ಪ್ಸ್ ಇನ್ ದಿ ಪ್ಯೂರಿಫಿಕೇಶನ್ process. As a result of this particular thing, the behavioral results in a number of different actions. The objective is not merely to pilot the operation, but it will improve the efficiency of the complete system. ಅಂದರೆ ಕಂಪ್ಲೀಟ್ ಸಿಸ್ಟಮ್ನ ಎಫಿಷಿಯೆಂಟ್ ಆಗಿ ಮಾಡುತ್ತೆ, and it will make the results also the efficient one. ಅಂದರೆ based on the operation, the results will be obtained, and those results will be the efficient one. Next we have the self-healing and the self-optimizing. Coming to this method where deep learning is of a closed loop one, and here it will make a machine to take the automatic decision based on the parameters, and it will make a machine automatic by making use of the program. ಅಂದರೆ ಡೈನಾಮಿಕಲಿ ಅದು ಸಿಸ್ಟಮ್ನ ಮಾನಿಟರ್ ಮಾಡ್ಬೋದು. ಸೊ ಬೇಸ್ಡ್ ಆನ್ ದೋಸ್ ಪ್ಯಾರಾಮೀಟರ್ಸ್ ಅಂದರೆ ಅದು ಯಾವ ಪ್ಯಾರಾಮೀಟರ್ಸ್ನ ಮಾನಿಟರ್ ಮಾಡ್ತಿದೆ ಆ ಬೇಸಿಸ್ ಮೇಲೆ ವಿತ್ ಆಟೋಮ್ಯಾಟಿಕ್ ಆಗಿ ಡಿಸಿಷನ್ಸ್ನ ತಗೊಬೋದು. ಸೊ the system which is taking the decisions automatically is called as the self-healing or self-optimizing one. And the ML based monitoring, ನಾವು ಮಿಷಿನ್ ಲರ್ನಿಂಗ್ ಬೇಸ್ಡ್ ಟೆಕ್ನಿಕ್ಸ್ನ ಯೂಸ್ ಮಾಡ್ಕೊಂಡು ಏನಾದರೂ ಮಾನಿಟರಿಂಗ್ ಮಾಡ್ತಿದ್ದೀವಿ ಅಂತ ಅಂದರೆ ಬೇಸ್ಡ್ ಆನ್ ದ ಚೇಂಜ್ ಇನ್ ದ ಮಿಷಿನ್ ಆರ್ ಇನ್ ದ ಸಿಸ್ಟಮ್ ಏನಾದರೂ ಸ್ವಲ್ಪ ವೇರಿಯೇಷನ್ಸ್ ಆದ್ರೂ ಇಟ್ ವಿಲ್ ಟ್ರಿಗರ್ ಆ್ಯಂಡ್ ಇಟ್ ವಿಲ್ ಆಪ್ಟಿಮೈಸ್ ದ ಆಪರೇಷನ್ ಆ್ಯಂಡ್ ದ preferable action should be performed based on that particular trigger. In turn, ML engine can be programmed. Our engine ನಾವು ಪ್ರೋಗ್ರಾಮ್ ಮಾಡ್ಬೋದು in order to make dynamically monitor ಅಂತ ಅಂದರೆ it should be monitoring every time, and it can combine the new parameters so that it can take the decisions automatically, and the new optimizations can be implemented in order to have the possible gain. So the system which is going to have the automatic decisions is called as the self-learning and self-optimizing.
It also detects some of the K-means deviations that are found in that particular devices, which results in the prediction of new potential effects. If there is any issues, it will predict that and it will allow that particular system to overcome that issue. So it is called as a self-healing one. The healing is not a literal one, and the as external factors have to intervene, but diagnosis is automated. Healing na ನಾವು ಯಾವಾಗಲೂ self heal ಅಂತ ಹೇಳಕ್ಕಾಗಲ್ಲ, because some of the external factors may affect that thing. So the diagnosis, andre in order to identify those issues, could be an automated one. In many cases, system can also automatically, like ಏನಾದರೂ ಒಂದು ಕಂಪ್ಲೀಟ್ ಇಂಜಿನ್ ಅಲ್ಲಿ ಯಾವ್ದಾದ್ರು ಒಂದು ಚಿಕ್ಕ ಪಾರ್ಟ್ ಅಲ್ಲಿ ಡಿಫೆಕ್ಟ್ ಅಥವಾ ಏನಾದರೂ ಇಶ್ಯೂ ಇದೆ ಅಂತ ಅನ್ಸಿದ್ರೆ ಆ ಪರ್ಟಿಕ್ಯುಲರ್ ಸಿಸ್ಟಮ್ ಏನ್ ಮಾಡ್ಬೋದು, ಆಟೋಮ್ಯಾಟಿಕ್ ಆಗಿ ಅಂದ್ರೆ ಯಾವ ಪಾರ್ಟ್ ಅಲ್ಲಿ ಎರರ್ ಅಥವಾ ಫೇಲ್ಯೂರ್ ಅನ್ಸಿದೆ ಆ ಪಾರ್ಟ್ ನ ಆರ್ಡರ್ ಮಾಡಿ ಅದು ರೀಪ್ಲೇಸ್ ಮಾಡ್ಬೋದು. ಆರ್ ಇಟ್ ಕ್ಯಾನ್ ಡಿಟೆಕ್ಟ್, ಅಂದ್ರೆ ಲೈಕ್ ಇನ್ನೇನೋ ಫೇಲ್ ಆಗ್ತಿದೆ ಅನ್ನೋ ಅಂತ ಟೈಮ್ ಅಲ್ಲಿ ಇಟ್ ವಿಲ್ ಐಡೆಂಟಿಫೈ ದಟ್, ಆರ್ ಇಟ್ ಕ್ಯಾನ್ ಟೇಕ್ ದಿ actions, the correct actions for that particular failure, and it will avoid the failure. For all operations, a specific ML for IoT is in the scale. A specific aspect ಅಂದ್ರೆ ML ಅಲ್ಲಿ ಯಾವ್ದಾದ್ರು ಒಂದು ಆಸ್ಪೆಕ್ಟ್ ಅಥವಾ ಟೆಕ್ನಾಲಜಿನ ನಾವು IoT ನಲ್ಲಿ ಯೂಸ್ ಮಾಡಿ we will have the scalability thing. A weather sensor mounted on a light pole in the street can provide information about the local pollution level. Weather sensor ಅಂದ್ರೆ ಈಗ ಸ್ಟ್ರೀಟ್ ಲೈಟ್ಸ್ ಇರುತ್ತೆ, ಆ ಪೋಲ್ ಅಲ್ಲಿ ನಾನು ಏನಾದ್ರೂ ವೆದರ್ ಸೆನ್ಸರ್ ನ ಇನ್ಸರ್ಟ್ ಮಾಡಿದ್ರೆ it will sense the local pollution that is present in that particular area, so that the preventions can be taken by the public in order to overcome that pollution. So this is about self-healing and self-optimizing. Next we have the predictive analysis. Coming to this predictive analysis, when data from multiple system is combined, ಅಂದ್ರೆ one system ಇಂದ ಬರೋಂಥ ಡೇಟಾನ ನಾವು ಈಸಿಯಾಗಿ ಅನಾಲಿಸಿಸ್ ಮಾಡ್ಬೋದು, and we can process that particular data because we are considering about the individual system, and the processing and analyzing the data can be done in a faster way. But if I consider the data from multiple sources or multiple systems and combining those data and analyzing that particular data, and if I make use of that method, ಅಂದ್ರೆ ಮಲ್ಟಿಪಲ್ ಸಿಸ್ಟಮ್ಸ್ ಇಂದ ಡೇಟಾನ ಕನ್ಸಿಡರ್ ಮಾಡಿ ಅದನ್ನ ಕಂಬೈನ್ ಅಥವಾ ಅನಾಲಿಸಿಸ್ ಮಾಡಿದಾಗ ಒಟ್ಟಿಗೆ ಐ ಕ್ಯಾನ್ ಪ್ರಿಡಿಕ್ಟ್ ದ ಸ್ಟೇಟ್ ಆಫ್ ಅ ಸಿಸ್ಟಮ್ ಈಸಿಲಿ. ಅಂದ್ರೆ ಆ ಸಿಸ್ಟಮ್ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಈಸಿಯಾಗಿ ಐ ಕ್ಯಾನ್ ಪ್ರಿಡಿಕ್ಟ್. ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ನ ಕನ್ಸಿಡರ್ ಮಾಡಿದ್ರೆ examines the cases of sensors deployed on the locomotives. Locomotives and the movements. Based on the movements, I can examine the case of the sensors. Multiple smart objects measures the pull between the carriages, the weight on each wheel, and multiple other parameters to offer a cruise control optimization for the driver. And they one carriage. Here he is considering the goods carriage. He is considering the parameters like pull between the carriages and what is the weight on each wheel. If the weight has been distributed equally on each wheel, then carrying those particular goods or the weight is an easy task, and other parameters are considered in order to have the control optimization for the driver. In the same way, we may use cameras in order to observe the state of tracks ahead, audio sensor in order to analyze the sound of the each wheel. ಯಾವ ತರ sound ಬರ್ತಾ ಇದೆ, if there is any failure in the wheel ಅಲ್ಲಿ ಏನಾದ್ರೂ fail ಆಗಿದ್ರೆ, if any part of that particular wheel has been failed, ಆ ತರ ಏನಾದ್ರೂ ಆಗಿ sound ಏನಾದ್ರೂ change ಆದ್ರೆ that audio sensor will tell us that there is some defect in that particular wheel. And we may consider multiple engine parameters like temperature, pressure, etc. At this date, all these data can be written to a data processing center, that is your cloud or the server, and can recreate a virtual twin of each locomotive. Virtual twin, and then we can have the two sets of data. Modeling the state of each locomotive and combining with anticipated travel with the states
of all the other locomotives. Andre like detected failures enadu ide anta andre, then we can overcome that and we can have the accurate prediction based on the things or the data. ನಾವು ಇವಾಗ ಯಾವ ಸ್ಟೇಟ್ ಅಲ್ಲಿ ಇದೆ ಒಂದು ಆ ಸಿಸ್ಟಮ್ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಲ್ಲ, ಆ ಬೇಸಿಸ್ ಮೇಲೆ we can predict the accurate result, or we can have the accurate prediction on what issues is likely affecting each train and each locomotive. ಆ ಟ್ರೈನ್ಗೆ ಯಾವ ತರ ಆ ಪರ್ಟಿಕ್ಯುಲರ್ ಇಶ್ಯೂ ಅಥವಾ ಫೇಲ್ಯೂರ್ ಅಂದ್ರೆ ಆ ಪರ್ಟಿಕ್ಯುಲರ್ ಪಾರ್ಟ್ ಫೇಲ್ಯೂರ್ ಯಾವ ತರ ಅಫೆಕ್ಟ್ ಮಾಡ್ತಿದೆ ಅನ್ನೋದನ್ನ ನಾವು ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಸೊ ಪ್ರಿಡಿಕ್ಟ್ ಅನಾಲಿಸಿಸ್ ನಥಿಂಗ್ ಬಟ್ based on some of the parameters we are going to predict the result, that is called as the predictive analysis. Next we have big data analytics tools and technology. Coming to this, Hadoop acts as a core one. Big data and takshana namage big data implementation and takshana we will assume that Hadoop is a core thing. And big data na ಏನಕ್ಕೆ ಯೂಸ್ ಮಾಡ್ತಿದೀವಿ ಬಿಗ್ ಡೇಟಾ ಅನಾಲಿಟಿಕ್ಸ್ ನ ಅಂತ ಅಂದ್ರೆ, ಅದು ಜಸ್ಟ್ ಏನಂದ್ರೆ ಒಂದು ಬೇರೆ ಬೇರೆ ಸಾಫ್ಟ್ವೇರ್ ಇಂದ ಒಂದೊಂದು ಪೀಸ್ ನ ಕಲೆಕ್ಟ್ ಮಾಡಿ we will combine those pieces in order to generate a software which will collect, store and manipulate and analyze the different types of data. So this is the big data analytics. Big data analytics ಅಂತಂದ್ರೆ it has to support all the types of data. It helps to better understand the landscape by defining. It will tell what is big data and what is not the big data. And generally industrial looks for 3 V's. The 3 V's are the volume, velocity and the variety. Coming to the velocity, it is how speed we are going to send the data. The variety is how different ಡೇಟಾ ಟೈಪ್ಸ್ ಅಂದ್ರೆ ಯಾವ ತರ ಡಿಫ್ರೆಂಟ್ ವೇರಿಯಸ್ ಡೇಟಾ ಟೈಪ್ಸ್ ಅಥವಾ ವೇರಿಯಸ್ ಡೇಟಾನ ನಾವು ಹೆಂಗ್ ಸ್ಟೋರ್ ಮಾಡ್ತಿದೀವಿ ಅಥವಾ ಪ್ರೋಸೆಸ್ ಮಾಡ್ತಿದೀವಿ. ಅಂಡ್ ವಾಲ್ಯೂಮ್, ಹೌ ಮಚ್, what is the capacity of data that can be stored. So these are the 3 V's, that is velocity, variety and the volume. Let us see what is this velocity, variety and volume. Coming to the velocity, it is the speed, like how quickly the data is being collected. ಅದು ಎಷ್ಟು ಫಾಸ್ಟ್ ಆಗಿ ನಾವು ಕಲೆಕ್ಟ್ ಮಾಡಿದೀವಿ ಅಂಡ್ ಎಷ್ಟು ಫಾಸ್ಟ್ ಆಗಿ ನಾವು ಅನಲೈಸ್ ಮಾಡ್ತಾ ಇದೀವಿ ಡೇಟಾನ. ಅಂಡ್ ಹಡೂಪ್ ಫೈಲ್ ಸಿಸ್ಟಮ್ ನ ಕನ್ಸಿಡರ್ ಮಾಡಿದ್ರೆ, ದಟ್ ಈಸ್ ಯುವರ್ ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಏನಾದ್ರು ಕನ್ಸಿಡರ್ ಮಾಡಿದ್ರೆ, ಇಟ್ ಈಸ್ ಬೀನ್ ಡಿಸೈನ್, ಅದನ್ನ ಯಾವ ತರ ಡಿಸೈನ್ ಮಾಡಿದೀವಿ ಅಂತಂದ್ರೆ, ಇಟ್ ಹ್ಯಾಸ್ ಟು ಕಲೆಕ್ಟ್ ದ ಡೇಟಾ ಅಂಡ್ ಪ್ರಾಸೆಸ್ ದ ಡೇಟಾ ಅಟ್ ಅ ಫಾಸ್ಟರ್ ರೇಟ್. ತುಂಬಾ ಫಾಸ್ಟ್ ಆಗಿ ಅದು ಡೇಟಾನ ಪ್ರಾಸೆಸ್ ಮಾಡಬೇಕು. In the same way, smart objects can also generate machine and sensors data at a very fast rate and require a database ಅಥವಾ ಒಂದು ಫೈಲ್ ಸಿಸ್ಟಮ್ ನ ಯೂಸ್ ಮಾಡಿಕೊಂಡು it will be storing the data by making use of the ingest functions. Ingest functions ನ ಯೂಸ್ ಮಾಡಿಕೊಂಡು it will be storing in that particular database or a file system. So this is about the velocity. It is nothing but how quickly we are going to collect the data and how quickly we are processing the data. Next we have the variety. Variety is nothing but it is the different types of data. ಯಾವ ತರ ಡೇಟಾಸ್ ನ ನಾವು ಸ್ಟೋರ್ ಮಾಡ್ತಾ ಇದೀವಿ and how the data is being characterized. As we have studied, there are 2 types of data, that is your structured and unstructured data. We have studied about these 2 types in the previous presentation, but along with these 2 things, that is your structured and unstructured, we have one more type, that is the semi-structured. So which is not either the structured or unstructured one, then we will call that particular data as the semi-structured one. So these are the 3 different data types we have. Different database technologies are only capable of accepting andre one database na ನಾವು ಇವಾಗ structured ಅಂತ ಅಂದ್ರೆ we may go for RDBMS thing. ಅದೇ ತರ unstructured ಅಂತ ಅಂದ್ರೆ we may go for some other technology. So ಈ ತರ ಒಂದು type of data ಗೆ ಒಂದು ಡೇಟಾ ಟೈಪ್ ನ ಸ್ಟೋರ್ ಮಾಡೋ ಕೆಪಾಸಿಟಿ ಇರುತ್ತೆ. ಬಟ್ ಇಫ್ ಐ ಕನ್ಸಿಡರ್ ಹಡೂಪ್ ನ ಕನ್ಸಿಡರ್ ಮಾಡಿದ್ರೆ ಇಟ್ ಕ್ಯಾನ್ ಕಲೆಕ್ಟ್ ಅಂಡ್ ಸ್ಟೋರ್ ಆಲ್ ದ 3 ಟೈಪ್ಸ್ ಆಫ್ ಡೇಟಾ. ಸೊ ಹಡೂಪ್ ಇಸ್ ಅ ಥಿಂಗ್, Hadoop distributed file system is being designed in order to store and collect all the 3 types of data. The 3 types is nothing but your structured, semi-structured and unstructured data. This is about the variety. Next we have the volume. Volume is nothing but the scale, that is how much data we can store. Typically that is measured from gigabytes. Gigabytes in the petabytes we can move, or even exabytes of data
on the other streams. Generally, big data implementation scales beyond what is available on locally attached to storage disk on a single node. Big data implementation ಯಾವ ತರ ಇರುತ್ತೆ ಅಂದ್ರೆ ಯಾವ್ದು ಅವೈಲಬಲ್ ಇರುತ್ತೋ ಲೋಕಲ್ ಅಲ್ಲಿ ಆ ಬೇಸಿಸ್ ಮೇಲೆ ನಾವು ಡೇಟಾನ ಸ್ಟೋರ್ ಮಾಡ್ತಾ ಹೋಗ್ತೀವಿ. ವಿ ಮೇ ಗೋ ಫಾರ್ ಕ್ಲಸ್ಟರ್ ಆಫ್ ಸರ್ವರ್ಸ್ ಅಂದ್ರೆ ಸರ್ವರ್ಸ್ ನ ಗ್ರೂಪ್ ಮಾಡ್ತೀವಿ. ಸೊ ಆ ಸರ್ವರ್ಸ್ ನ ಗ್ರೂಪ್ ಮಾಡುವಾಗ ಇಟ್ ಮೇ ಕಂಟೈನ್ ಡಜನ್ಸ್ ಆಫ್ ಸರ್ವರ್ಸ್ ಆರ್ ಹಂಡ್ರೆಡ್ಸ್ or even I can go for the thousands of nodes or the servers can be deployed in order to store the data. This is how we can go for scaling the data. ಅಂದ್ರೆ ಇವಾಗ ಕ್ಲಸ್ಟರ್ ಆಫ್ ಸರ್ವರ್ ಅಲ್ಲಿ ನನಗೆ ಡೇಟಾನ ಸ್ಟೋರ್ ಮಾಡಕ್ಕಾಗ್ತಿಲ್ಲ ಅಂತಂದ್ರೆ ಐ ಕ್ಯಾನ್ ಆಡ್ ಆರ್ ಐ ಕ್ಯಾನ್ ಡೆಪ್ಲಾಯ್ ದಿ ಅದರ್ server to that particular group. So I can scale the data easily. This is about the volume, and these are the 3 V's that comes under your big data technology. Next, we have the big data analytics tools and technology. Coming to this, the characteristics of big data is defined by the sources and types of data. ಯಾವ source in the data ಬರ್ತಿದೆ and what type of data it is generating or providing. First, we have 4 types of data. The first one is the machine data. Machine data ಅಂತಂದ್ರೆ sensors ಆಗ್ಬೋದು ಅಥವಾ end devices ಆಗ್ಬೋದು which is generating the data, and that will be generated by your IoT devices. IoT devices could be of your sensors or the smart objects. The data what has been generated by your IoT devices are called as unstructured. It will be generating the unstructured data, and this is the machine data. Second is your transactional data, where it is from the sources that produce data from transaction. ಒಂದು ನೋಡಿಂದ ಇನ್ನೊಂದು ನೋಡಿಗೆ ನಾನು ಮೂವ್ ಮಾಡ್ತಿದ್ದೀನಿ ಅಂತ ಅಂದಾಗ the data what has been produced is called as your transactional data. Transactions ಮಾಡುವಾಗ ಪ್ರೊಡ್ಯೂಸ್ ಆಗುವಂತ ಡೇಟಾನ ನಾನು transactional data ಅಂತ ಹೇಳ್ತೀನಿ. So this is the second data, and it is a structured one, and it is a huge volume data. It will consist of huge volume data, and it is of a structured one. Third thing is social data sources. So these are the sources. We have 4 sources. Under that, first one is your machine data, that with respect to your IoT devices. Second one is your transactional data, that is from your transaction thing. And third one is the social data services. And again, it is of a huge data, and it is also of a structured one. The last one is from the enterprise data. It is the data which has been produced in a lower volume and it is highly structured data will be produced by the enterprises sources. Hence, big data will consist of data from all the separate sources. So we have 4 sources. We have considered 4 sources: machine data, transactional data, social data sources, and enterprise data, that is MTSE, where M stands for machine data, T stands for transactional data, S stands for social data source, and E stands for enterprise data. Data ingest is the layer that connects data source to the storage. ಅಂದ್ರೆ ಇವಾಗ ಇಲ್ಲಿ ಒಂದು IoT ಡಿವೈಸ್ ಇರುತ್ತೆ, ಅದನ್ನ ನಾನು ಏನಾದ್ರೂ ಸರ್ವರಿಗೆ ಅಥವಾ ಕ್ಲೌಡಿಗೆ ಸ್ಟೋರ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ಇಫ್ ಐ ಆಮ್ ಕನೆಕ್ಟಿಂಗ್ ದಿ IoT ಡಿವೈಸ್ ಟು ದಿ ಕ್ಲೌಡ್, ದೆನ್ ದಟ್ ಇಸ್ ಕಾಲ್ಡ್ ಆಸ್ ದಿ ಡೇಟಾ ಇಂಜೆಸ್ಟ್. ಇಟ್ಸ್ ದ ಲೇಯರ್ ದಟ್ ಪ್ರೀ-ಪ್ರಾಸೆಸ್ ಮಾಡುತ್ತೆ, ವ್ಯಾಲಿಡೇಟ್ ಮಾಡುತ್ತೆ, and it will extract and it will store the data temporarily for further processing. There are several patterns to consider for data ingest. ಯಾವ ತರ ಪ್ಯಾಟರ್ನ್ಸ್ ಅಥವಾ ಪ್ಯಾರಾಮೀಟರ್ಸ್ ನ ಕನ್ಸಿಡರ್ ಮಾಡ್ತೀವಿ ಅಂತ ಅಂದ್ರೆ, ಫಸ್ಟ್ we have multi-source ingestion. Multi-source ingestion ಅಂತ ಅಂದ್ರೆ where multiple data sources, ಒಂದೇ source ಇಂದ data ಬರ್ತಿರಲ್ಲ, but it will be from the multiple data sources ಇಂದ ಬರ್ತಾ ಇರುತ್ತೆ. And multi-source ingestion pattern ingest nodes receive streams of data from multiple sources. Multiple source ಇಂದ data ಬಂದಿದ್ದನ್ನ ಇದೇನ್ ಮಾಡುತ್ತೆ, it will perform processing before passing the data to the intermediate nodes and to the final nodes ಅಥವಾ intermediate nodes ಕಳ್ಸಕ್ಕಿಂತ ಮುಂಚೆ ಮಲ್ಟಿಪಲ್ ಸೋರ್ಸ್ ಇಂದ ಬರುವಂತ ಡೇಟಾನ ಇದೇನ್ ಮಾಡುತ್ತೆ, ಇಟ್ ವಿಲ್ ಪ್ರಾಸೆಸ್ ದೋಸ್ ಡೇಟಾ ಬಿಫೋರ್ ಪಾಸಿಂಗ್ ದ ಡೇಟಾ ಟು ದಿ ಇಂಟರ್ಮೀಡಿಯೇಟ್ ನೋಡ್ಸ್ ಆರ್ ಟು ದಿ ಫೈನಲ್ ನೋಡ್ಸ್. This pattern is typically implemented in batch systems ಅಥವಾ real time systems ಅಲ್ಲಿ we will implement this particular multi-source ingestion thing.
Next, we have the industrial and automation and control system feed the data into two distinct databases. ಇದರಲ್ಲಿ ಎರಡು ತರ ಡೇಟಾಬೇಸ್ ಬರುತ್ತೆ. ಒಂದು RDBMS ಮತ್ತೆ ಇನ್ನೊಂದು historians. What is this RDB and historian database? Coming to this relational databases ಅಂತ ಅಂದ್ರೆ Oracle ಇಂದ ಬಂದಿರಬಹುದು ಅಥವಾ Microsoft SQL ನ ನಾವು ಯೂಸ್ ಮಾಡಬಹುದು. And these are the two software which are good in order to have the transactional and in order to process the data. Their benefit is being able to analyze complex data relationships. Complex data relationship idru ನಾವು ಈಸಿಯಾಗಿ ಅನಲೈಸ್ ಮಾಡಬಹುದು and on the data that arrives over a period of time. ಅಂದ್ರೆ ಒಂದಷ್ಟು period of time ಅಲ್ಲಿ ಬಂದ್ರು I can analyze the complex data relationship. In the same way, we have the historians. This is like optimized for time series data. Time series databases ಮೇಲಿರುತ್ತೆ and they are built with speed of storage and retrieval data at their core. ಅಂದ್ರೆ ಎಷ್ಟು ಸ್ಪೀಡ್ ಅಲ್ಲಿ ನಾವು ಎಷ್ಟು ಸ್ಪೀಡ್ ಆಗಿ ಡೇಟಾನ ಸ್ಟೋರ್ ಮಾಡ್ತಿದೀವಿ in the same way how we are going to retrieve that particular data, and each data point in a series with a pertinent information about the system is being logged. ಅಂದ್ರೆ every node or the series of n nodes ಏನಿರಬೇಕಂತಂದ್ರೆ that complete system should be knowing ಯಾವ ಸಿಸ್ಟಮ್ ಲಾಗಿನ್ ಆಗ್ತಿದೆ and ಲಾಗ್ ಔಟ್ ಆಗ್ತಿದೆ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿರಬೇಕು. This data may consist of a sensor reading. Sensor reading ಆಗ್ಬೋದು ಅಥವಾ quantity of a material or temperature reading or flow of data. So both are used to store the data, but it will make use of some of the softwares like your Oracle or Microsoft SQL, and it is able to analyze complex data relationships that is over a period of time with respect to your RDB, that is relational database. If I consider the historians, it will be optimized for time series data. Time series data ಮಾತ್ರ ನಾವು historians ನ apply ಮಾಡಕ್ ಆಗತ್ತೆ. Though we had relational and historian databases in order to store the data that has been generated by the end devices, but as the new technologies are arrived ಅಂದ್ರೆ ಹೊಸ technologies ಮತ್ತೆ techniques ಬಂದಂಗೆ data management ನ ನಾವು like in order to manage the data, it was a hectic thing with respect to the related database in the historian database. So in order to overcome, the market have opened new possibilities of sensors in the machine data. ಅಂದ್ರೆ market ಅಲ್ಲಿ ತುಂಬಾ ಹೊಸ sensors ಬಂದಿದೆ ಅದ್ರ data like ಇವಾಗ relational database ಅಂತಂದ್ರೆ I cannot go for the unstructured data type. I should only store the structured data type. In the same way, for the unstructured data type that has been retrieved or generated by the So in order to fit the data that has been generated by the sensor or the machine, we had created a new data types, that is your massively parallel processing systems or NoSQL and the Hadoop. These are some of the database or file systems that are being used nowadays in order to store the data.